ಮಮ್ಮಿ ಕುಡ್ರಾಗತ್ತಿ ಕುಡ್ರೆ ರಾಗಿ ನೀವೇ ಹಾಯ್ ನಮಸ್ತೆ ಅಸ್ಸಲಾಂ ವಲೈಕುಮ್ ಎಲ್ರಿಗೂ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ, ಅದಕ್ಕೆ ನಾನು ನೈಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ನೈಟ್ ಅಂದರೆ ಅಲ್ಲಿ ಆಟಾಡ್ತಾಯಿದ್ರು ಅಫೀಫಾ ಅವರು, ಅದು ಫಸ್ಟ್ ವೀಡಿಯೋ ಎಲ್ಲ ಹಾಕಿದ್ದೀನಿ. ಹಾಗೆ ಇದು ಹೊರಗಡೆ ಹೋಗ್ತಾ ಇದ್ದೀವಲ್ಲ ನಾವು, ಅದಕ್ಕೋಸ್ಕರ ನನಗೆ ನೀವು ನೋಡ್ತಾ ಇರ್ಬೋದು 2 ಜುಟ್ಟು ಬಂದಿದೆ. ಇವತ್ತು ಅಫೀಫನಿಗೆ ತಲೆ ಬಾಚುವಾಗ ನನಗೂ ತಲೆ ಬಾಚು ಅಂತ ಬಂದು ಕೂತ್ಕೊಳ್ತಾಳೆ. ಹಾಗೆ ಇವಾಗ ಒಂದು ಸ್ವಲ್ಪ ಕೂದಲೆಲ್ಲ ಜಾಸ್ತಿ ಬಂದಿದೆಯಲ್ಲ, ಜುಟ್ಟೆಲ್ಲ ಹಾಕ್ಬೋದು, ಅದಕ್ಕೆ ನಾನು ಜುಟ್ಟು ಹಾಕ್ತಾಯಿದ್ದೀನಿ. ಇದು ನಮ್ಮೂರಿನ ಚಿಕ್ಕ ಚಿಕ್ಕ ಅಂಗಡಿಗಳು. ಬಟ್ಟೆ ಏನಾದರೂ ಲೈನಿಂಗ್ ಏನಾದರೂ ತೊಗೊಬೇಕಂದ್ರೆ ನೀವು ನೋಡಿದ್ರಲ್ಲ, ಅದರ ಆಪೋಸಿಟ್ ಒಂದು ಅಂಗಡಿ ಇದೆ, ಅಲ್ಲೇ ತೊಗೊಳ್ಳೋದು ನಾನು. ಹಾಗೆ ಈ ಕಡೆ ಎಲ್ಲ ಅಂಗಡಿಗಳು ಆಗ್ತಾಯಿದ್ದಾವೆ. ಸೊ ಇದೆಲ್ಲ ಹಳೆ ಅಂಗಡಿಗಳೇ. ನಾನು ಬಂದಾಗ ಇದೆಲ್ಲ ನನಗೆ ಹೊಸದೇ. ಇದು ಬಂದುಬಿಟ್ಟು ನಮ್ಮ ಊರಿನ ಬಸ್ ಸ್ಟ್ಯಾಂಡ್. ಇದು ಇವಾಗ ಒಂದು ಗೌರ್ಮೆಂಟ್ ಬಸ್ ನಿಂತಿದೆ, ಮತ್ತು ಇದ್ರ ಮುಂದೆ ಎಲ್ಲ ಟಾಟಾ ಎ ಸಿಗಳೆಲ್ಲ ನಿಂತ್ಕೊಂಡಿರ್ತವೆ. ಅದ್ರ ಪಕ್ಕನೇ ಒಂದು ಆಟೋ ಸ್ಟ್ಯಾಂಡ್ ಇದೆ. ಎನ್.ಆರ್.ಪುರದಿಂದ ಯಾರಾದರೂ ನೋಡ್ತಾ ಇದ್ದರೆ ಹಾಯ್ ಅಂತ ಹೇಳಿ. ಹಾಗೆ ಇಲ್ಲಿ ಇವಾಗ ನಾವು ಪಾನಿಪುರಿ ತಿನ್ನೋಕ್ಕೆ ಬಂದಿದ್ವಿ. ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ನಾವು ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಅವರಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಂತಿದ್ದಾರೆ. ನಾನು ಅಫೀಫಾ ಆಮ್ನ ಇಲ್ಲಿ ನಿಂತಿದ್ದೀವಿ. ಆಮ್ನ ಅಲ್ಲಿ ಕಟ್ಟೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಅದು ಹೊಸದಾಗಿ ಕಟ್ಟಿದ್ದಾರೆ, ಅದು ಕಟ್ಟೆನ ಮೇಲೆ ಬಂದ್ಬಿಟ್ಟು ಶಾದಿ ಮಹಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಲೈಟಿಂಗ್ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲೇ ನಿಲ್ಲಿಸ್ಕೊಂಡೆ ನಾನು. ಅಫೀಫಾ ಹಾಯ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ. ಸೊ ಅಲ್ಲಿ ಬ್ಯಾಂಕ್ ಇದೆ, ಪಕ್ಕ ATM ಇದೆ, ಬ್ಯಾಂಕ್ ಪಕ್ಕನೇ. ಇದು ಹೊಸದಾಗಿ ಶಾದಿ ಮಹಲ್ ಮಾಡಿರೋದು, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಯಾರ್ದಾದ್ರೂ ಮದುವೆ ಏನಾದರೂ ಫಂಕ್ಷನ್ ಇತ್ತೇನೋ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ದಿನಸಿ ತೊಗೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಬೇಜಾರಾಗ್ತಿದೆ ಪಾಪ. ಅದು ಹೇಳ್ತಾರಲ್ಲ, ಬಜೆಟ್ ಪ್ರಾಬ್ಲಮ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಚೂರು ಚೂರು ತರೋದ್ರಿಂದ ಒಟ್ಟಿಗೆ ಇಷ್ಟೆಲ್ಲ ತೊಗೊಂಡು ಬರ್ಬೋದಲ್ಲ ಅಂತ ನಾನು ಹೇಳಿದೆ. ಹಾಗೆ ಬರ್ತಾ ಇವರಿಬ್ಬರಿಗೂ ಬಟ್ಟೆ ತೊಗೊಂಡ್ವಿ. ನನಗೆ ನೆನಪಾಗಿಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕೆ. ಸೊ ಅಲ್ಲಿಂದನೇ ಬರ್ತಾ ಬಟ್ಟೆ ತೊಗೊಂಡ್ವಿ. ಬಟ್ಟೆ ಜಾಸ್ತಿ ಏನಿಲ್ಲ, ಇಬ್ಬರಿಗೂ ಸೇರಿಸಿ 340 ರೂಪಾಯಿ ಆಗಿದೆ ಅಷ್ಟೇ. 170 ರೂಪಾಯಿ ಒಂದು ಜೊತೆ ಬಟ್ಟೆ. ಪರವಾಗಿಲ್ಲ ಅನಿಸ್ತು ನನಗೆ. ಆಮ್ನ ನೋಡಿ ಅಲ್ಲಿ ಹಿಡ್ಕೊಂಡು ನೋಡ್ತಾ ಇದ್ದಾಳೆ ಬಟ್ಟೆನ. ಅಕ್ಕನ ಮನೆಗೆ ಹೋಗೋದಿದೆ, ಆವಾಗ ಹಾಕ್ಕೊಳ್ಲಿಕ್ಕೆ ಆಮ್ನನಿಗೆ ತೊಗೊಂಡೆ. ಅಫೀಫಾನಿಗೆ ಆಲ್ರೆಡಿ ಇದೆ, ಅದನ್ನೇ ಹಾಕಿದ್ದೀನಿ. ಸೊ ಇದು ಸುಮ್ಮನೆ ಹಾಕಿ ನೋಡ್ತಾ ಇರೋದು, ಅವಳಿಗೆ ಸರಿ ಆಗ್ತಾ ಇದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ಅಪ್ಪ ಮಗಳು ಏನೋ ಮಾತಾಡ್ತಾ ಇದ್ದಾರೆ. ಹಾಗೆ ಈ ಗಿಡನ ನೀವು ಯಾರ ಮನೆ ಹತ್ರನಾದರೂ ನೋಡಿರ್ಬೋದು. ಸೊ ಇದು ನಮ್ಮ ಮನೇಲಿದೆ, ಸತಾಫ್ ಗಿಡ ಅಂತ ಹೇಳಿಬಿಟ್ಟು. ನೀವು ಇದಕ್ಕೆ ಯಾವ ಹೆಸರಿಂದ ಕರಿತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದು ಮಕ್ಕಳಿರೋ ಮನೆಯಲ್ಲಿ ಇರಲೇಬೇಕು. ಹಾಗೆ ನಮಗೂ ಏನಾದರೂ ಶೀತ ಏನಾದರೂ ಆದರೆ ಒಳ್ಳೆಯದು, ಇದ್ರ ಸ್ಮೆಲ್ಲೆಲ್ಲ ತೊಗೊಳೋದು ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಅಂದರೆ ಸ್ಮೆಲ್ ಒಂಥರ ಇದೆ, ಆದ್ರೂ ಪರವಾಗಿಲ್ಲ, ಪವರ್ಫುಲ್ ಗಿಡ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಗೆಣಸು ನಮ್ಮ ಮನೆಯವರು ರಾತ್ರಿ ನೆನ್ನೆ ಹಾಕಿದ್ದೆ. ಸೊ ಇವಾಗ ನಾನು ಇದು ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಆಗಿದೆ, ಸುಮ್ಮನೆ ಕೂರಬೇಕಲ್ಲ ಅಂತ ಹೇಳ್ಬಿಟ್ಟು ಗೆಣಸೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಂಜೆ ಮಕ್ಕಳಿಗೆ ಒಂದು ಸ್ವಲ್ಪ ಬೇಯಿಸ್ಕೊಡ್ತೀನಿ. ಹಾಗೆ ರಾತ್ರಿಗೆ ನಾನು ಸ್ವಲ್ಪ ಚಿಪ್ಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಆಮ್ನ ಅಫೀಫಾ ಇಬ್ಬರು ಆಟಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿ ಟ್ರೈಪಾಡ್ ಇಟ್ಟರೆ ಏನು ಗೊತ್ತಾ, ಇಬ್ಬರು ಏನೋ ಅದು ವೀಡಿಯೋ ಮಾಡೋಕ್ಕೆ ಕೊಡಲ್ಲ, ಅವರೇ ಒಂಥರ ಕೈಯೆಲ್ಲ ಹಾಕೋದರಲ್ಲಿ ಅಲ್ಲಾಡ್ಸೋದೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ನಾನು ಟ್ರೈಪಾಡ್ ಇಟ್ಟಿಲ್ಲ, ಮೊಬೈಲ್ನ ಕೆಳಗೆ ಇಟ್ಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ.
ಅದೇನಿಲ್ಲ, ಈಸಿ ಮೆಥಡಲ್ಲಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಅಂದರೆ ಉಗುರೆಲ್ಲ ನೋವು ಬಂದುಬಿಡತ್ತೆ ಸಿಪ್ಪೆ ತೆಗಿಯೋ ತನಕ. ಅಂದರೆ ಇದು ಎಳೆದಿದ್ದು ಆವಾಗಿಂದ ಅವಾಗಲೇ ಕಿತ್ಕೊಂಡು ಬಂದಿರೋದು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಒಬ್ಬರು ಮಳೆಯಲ್ಲಿ ಕೊಟ್ಟಿರೋದು. ಹಾಗಾಗಿ ತುಂಬ ಎಳೆ ಅಂದರೆ ಎಳೆ ಇದೆ. ನೀವು ನೋಡ್ತಾ ಇರ್ಬೋದು, ಎಳೆದಿದೆ ಇದು, ಬಲ್ತಿಲ್ಲ ಜಾಸ್ತಿ. ಅದರಲ್ಲಿ ನಾನೊಂದು 4 ಬೇಯಿಸ್ತೀನಿ. ಅದ್ರ ನಂತರ ನಾನಿಲ್ಲಿ ಚಿಪ್ಸ್ ಮಾಡ್ತಾಯಿರೋದು, ಸಂಜೆ ಚಿಪ್ಸ್ ಮಾಡ್ತಾಯಿರೋದು ನಾನು. ಅಂದರೆ ನನಗೂ ಟೈಮ್ ಬೇಕಲ್ಲ, ನಮ್ಮ ಮನೆಯವ್ರು ಬಂದಮೇಲೆ ನಾನು ಚಿಪ್ಸ್ ಮಾಡಲಿಕ್ಕಾಗತ್ತೆ. ನಾವು ಶಿವಮೊಗ್ಗದಲ್ಲಿದ್ದಾಗ ಇದೆಲ್ಲ ನಮಗೆ ತಿಂದು ರೂಢಿ ಇಲ್ಲ, ಮಾಡೂ ರೂಢಿ ಇಲ್ಲ, ತಿನ್ನೋದು ಅಪರೂಪ. ಹಾಗೆ ಇಲ್ಲಿ ನಾನು ರ್ಯಾಷನಲ್ಲಿ 1 ಪ್ಯಾಕೆಟ್ ಎಣ್ಣೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನಾನು. ಸೊ ಫಸ್ಟಿಗೆ ನಾನಿಲ್ಲಿ ಮ್ಯಾಗಿ ತೊಗೊಂಡಿದ್ದೀನಿ. ಮಕ್ಕಳಿಗೆ 1 ತೊಗೊಂಡ್ರೆ 1 ಫ್ರೀ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನಮಗೆ ಇದರಲ್ಲಿ 5 ರೂಪಾಯಿ ಸೇವ್ ಆಗುತ್ತೆ ಅಷ್ಟೇ. ಸೆಕೆಂಡ್, ಇವಾಗ ನಾನು ಕಾಫಿ ಪುಡಿನ ತೊಗೊಂಡಿದ್ದೀನಿ. ಫಸ್ಟ್ ಇದು ಲೆವಿಸ್ಟಾ ಅಂತ ಹೇಳಿಬಿಟ್ಟು ಸ್ಟ್ರಾಂಗ್ ಆಗಿರುತ್ತೆ, ಪರವಾಗಿಲ್ಲ. ಬ್ರೂ ಮತ್ತು ಸನ್ರೈಸ್ಗಿಂತ ಬೆಸ್ಟ್ ಅಂತ ಹೇಳ್ಬೋದು. ಬ್ರೂ ಸನ್ರೈಸ್ ಇವಾಗ ಸ್ವಲ್ಪ ಕಮ್ಮಿ ಬರ್ತಾ ಇದೆ, ತುಂಬಾ ಕಮ್ಮಿ ಮಾಡಿದ್ದಾರೆ. ಒಂದು ಇಬ್ಬರಿಗೆ ಆಗ್ಬೋದು ಅಷ್ಟೇ. ಇದರಲ್ಲಿ ಒಂದು 3 ಜನಕ್ಕಾಗೋ ಹಾಗೆ ಇರುತ್ತೆ. ಅದನ್ನು 2 ರೂಪಾಯಿ, 2 ಐಟಮ್ 2 ರೂಪಾಯಿನೇ ಅದು. ಸೊ ಲೆವಿಸ್ಟಾನು 2 ರೂಪಾಯಿನೇ ಇದೆ. ಅಂದರೆ ಇದು ಒಂದು 3 ಕಪ್ ಆಗುತ್ತೆ, ಸ್ಟ್ರಾಂಗ್ ಆಗಿದೆ ಅಷ್ಟೇ. ಇವಾಗ ಟೊಮೊಟೊ ಕೆಚಪ್ ತೊಗೊಂಡೆ. ಮಕ್ಕಳು ಇವಾಗ ಚಪಾತಿ ಮತ್ತು ಏನಾದರೂ ಒಂದು ಬೇರೆ ಡಿಶ್ ಏನಾದರೂ ಮಾಡಿದಾಗ ಯೂಸ್ ಆಗುತ್ತೆ. ಅಂದರೆ ಜಾಸ್ತಿ ನಾನು ಚಪಾತಿಗೆ ಹಾಕ್ಕೊಡೋದು. ಮತ್ತೇನಾದರೂ ಬ್ರೆಡ್ ಆಮ್ಲೆಟ್ ಏನಾದರೂ ಮಾಡಿದಾಗ ಯೂಸ್ ಮಾಡಿಕೊಡ್ತಾರೆ, ನಾವು ಸಹ ಯೂಸ್ ಮಾಡ್ತೀವಿ. ಸಾಕಿಷ್ಟು ಮಕ್ಕಳಿಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದಿಟ್ಕೊಳೋದು ಬೇಡ. ಸೊ ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೇನೂ ಆಗುತ್ತೆ, ಹಾಗೆ ಇಟ್ರೇನೂ ಆಗುತ್ತೆ. ಸೊ ನಾವು ಜಾಸ್ತಿ ಕೊಡಲ್ಲ ನಾನು ಮಕ್ಕಳಿಗೆ, ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ. ಏನಕ್ಕಾದರೂ ಬೇಕಂದರೆ ತೆಗ್ದಿಡ್ತೀನಿ ಸ್ವಲ್ಪ ಹೊತ್ತು ಮುಂಚೆ. ಕಂಫರ್ಟು ಅಷ್ಟೇ, ನಾನು ಬಾಟಲ್ ಟೈಪಲ್ಲಿ ಏನು ತರಿಸಲ್ಲ, ಈ ಥರನೇ ನಾನು ತರಿಸೋದು. ನೀವು ಸೇವಿಂಗ್ಸ್ ಅನ್ನೋಕ್ಕಿಂತನೂ ಅಷ್ಟೇ ನೋಡಿ, ಇದು ಈ ಥರ ತರಿಸಿದ್ರೆ ನೀವೇನು ಗೊತ್ತಾ, 2 ಸತಿ ಬಟ್ಟೆಗೆ ಹಾಕ್ಕೊಳ್ಬೋದು. ಮಿಷಿನಿಗೆ ವೀಲ್ ಸೋಪಿನ ಪುಡಿನೇ ಯೂಸ್ ಮಾಡೋದು ನಾನು. ಸೊ ಇಲ್ಲಿ ನಮ್ಮ ಎನ್ ಆರ್ ಪುರದಲ್ಲಿ ಈ ಥರ ಸಿಗತ್ತೆ. ಶಿವಮೊಗ್ಗದಲ್ಲಿ ಗೋಲ್ಡನ್ ಕಲರ್ ಇದು ಪೇಪರ್ ಇದಕ್ಕೆ ಬರುತ್ತೆ ಮೇಲೆ, ಇದು ಅಂದರೆ ವೈಟ್ ಸೋಪ್, ಇದು ಬ್ಲೂ ಬರುತ್ತೆ. ಸೊ ಇದನ್ನೇ ನಾನು ಯೂಸ್ ಮಾಡೋದು, ಬ್ಲೂ ಸೋಪೇ. ಹಾಗೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಮಾರಿಗೋಲ್ಡ್ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಮನೇಲಿ ಇವಾಗ ಹಾಕಿದ್ದೀವಿ, ನೆಕ್ಸ್ಟ್ ಅರಿಶಿನ ಪುಡಿ ನಾವೇ ಮನೆಯಲ್ಲೇ ಮಾಡ್ಕೊಳ್ತೀವಿ. ಕಡಲೆಬೇಳೆ ಎಲ್ಲ ತೊಗೊಳ್ತೀನಿ. ಬೇರೆ ಏನಾದರೂ ರೆಸಿಪಿ ಮಾಡೋದಿದ್ರೆ ನಾನು ಜಾಸ್ತಿ ತೊಗೊಳ್ತೀನಿ ಚಟ್ನಿಗೆ. ಮತ್ತು ಇದೆಲ್ಲ ನನಗೆ ಸರಿ ಆಗುತ್ತೆ, ಒಂದು 15-20 ದಿನಕ್ಕೆ ಬಂದೇ ಬರುತ್ತೆ ನನಗೆ. ಉದ್ದಿನಬೇಳೆ ಒಂದು 1/4 kg ತೊಗೊಂಡಿದ್ದೀನಿ, ಹಳೇದೊಂದು ಸ್ವಲ್ಪ ಇತ್ತು, ಹಾಗೆ ಇದೊಂದು 1/4 kg ಸಾಕು ನನಗೆ. ಒಂದು 3 ಟೈಮ್ ಬರುತ್ತಿದ್ದು. ಮಿಸ್ವಾಗಿ ತೊಗೊಂಡಿದ್ದೀನಿ. ನಾವಿದು ಒಂದು ತಿಂಗಳಾದರೂ ಯೂಸ್ ಮಾಡ್ತೀವಿ. ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ಇದು. ಹಾಗೆ ಇದು ಫ್ರೈಡ್ ರೈಸ್ ಮಸಾಲ, ಯಾವಾಗಾದರೂ ಬೇಕಂದರೆ ನಾನು ನಿನ್ನೆ ಒಂದು ಮಾಡಿದ್ದೆ. ಸೊ ಇವತ್ತು ಒಂದು ಇಟ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಏನಾದರೂ ತಿಂಡಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅನ್ನ ಇರುತ್ತಲ್ಲ, ಅದಕ್ಕೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡ್ಕೊಳ್ಬೋದು, ತರಕಾರಿ ಎಲ್ಲ. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ, ಯಾವಾಗಾದರೂ ಟೀಗೆ ಮತ್ತು ಬೇರೆ ಏನಕ್ಕಾದರೂ ಯೂಸ್ ಆಗುತ್ತೆ ಬೆಲ್ಲ. ಹಾಗೆ ಅಲಸಂಡೆ ಕಾಳು, ಬಸ್ಸಾರಿಗೆ ಜಾಸ್ತಿ ನಾನು ಅಲಸಂಡೆ ಕಾಳೇ ಹಾಕೋದು. ಇನ್ ಕೇಸ್ ಇಲ್ಲ ಅಂತ ಹೇಳಿದರೆ ನಾನು ಬೇಳೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹೆಸರು ಕಾಳು ಅದೆಲ್ಲ ಹಾಕ್ಕೊಳ್ತೀನಿ. ಬೆಸ್ಟು ಅಂದರೆ ಅಲಸಂಡೆ ಕಾಳು, ಇಲ್ಲಾಂದರೆ ತೊಗರಿಬೇಳೆ ಅಲ್ಲ, ಸೊ ಅವರೇ ಬೇಳೆ ಬಸ್ಸಾರಿಗೆ ತುಂಬ ಒಳ್ಳೆಯದು. ಮತ್ತು ನಾನು ಇದರಲ್ಲಿ ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಎಣ್ಣೆ, ಸಕ್ಕರೆ ಹಾಗೆ ಮತ್ತು ಟೀ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಕ್ಕೆ ಫ್ರೆಶ್ ಆಟಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ 5 kg ಇದ್ದರೆ ನಮಗೆ 1 ತಿಂಗಳು ಆಗುತ್ತೆ. ಮಧ್ಯದಲ್ಲಿ ಏನಾದರೂ ಮಾವ ಬಂದಾಗ ಅಂದರೆ ಅವ್ರು ಏನು ಕೇಳಲ್ಲ, ನಾನೇ ಮಾಡಿಕೊಟ್ಟು ಕಳಿಸ್ತೀನಿ. ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದಾಗ ಕೊಟ್ಟು ಕಳಿಸ್ತೀನಿ. ಹಾಗೆ ಇಲ್ಲಿ ಟೀ ಪುಡಿನ ತೊಗೊಂಡಿದ್ದೀನಿ, ಬ್ರೂಕ್ ಬಾಂಡ್ ತಾಜಾ ಟೀ ಪುಡಿನ ತೊಗೊಂಡಿದ್ದೀನಿ ನಾನು.
ಸೊ ನೋಡಿ ಇಷ್ಟು ಬರೀ ರೇಷನ್ಗೆ, ಮತ್ತು ಅದೇ ಹೇಳಿದ್ನಲ್ಲ ನಾನು ಸಕ್ಕರೆ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಶುಭರಾತ್ರಿ.